ತೈಲ ಹಚ್ಚಿ ಮಸಾಜ್ ಮಾಡ್ಲಾ? ಅಂತದೇನು ಬೇಡಪ್ಪ, ಐಮ್ ಓಕೆ. ನಮಸ್ಕಾರ. ಅಣ್ಣ ಮುನೇಂದ್ರ, ಏನು ದಾರಿ ತಪ್ಪಿ ಕಡೆ ಬಂದಿದ್ದೋ ಅಥವಾ ತಪ್ಪಿರೋ ದಾರಿನ ಸರಿಪಡಿಸ್ಕೊಳಕ್ ಬಂದಿದ್ದೋ? ಇದೇನ್ ನಾಗೇಂದ್ರ, ಇನ್ನ ನೀನು ಹಳೆದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡಾಗಿದೆ? ನಾನಿಲ್ಲಿ ನನ್ನ ಸೊಸೆ ಪದ್ಮಿನಿನ ನೋಡಕ್ಕಂತ ಬಂದೆ. ನನ್ನ ಸೊಸೆ ಮಲಗಿದಾಳ? ಪರವಾಗಿಲ್ಲ ಬಿಡಿ, ರೆಸ್ಟ್ ತಗೊಳ್ಳಿ. ಅವಳೇನ್ ಮಲಗಿಲ್ಲ, ಎದ್ದೇ ಇದ್ದಾಳೆ. ಕರಿತೀನಿ ರೀ. ಪದ್ಮಿನಿ, ಅಮ್ಮ ಪದ್ದು. ಹಾತೆ ಬಂದೆ. ನಾಗೋ ಕೂತ್ಕೊಳೆ. ಮಾವ, ಪದ್ಮಿನಿ ಹೇಗಿದೆಯಮ್ಮ? ನಾನ್ ಚೆನ್ನಾಗಿದ್ದೀನಿ ಮಾವ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇದೇನಮ್ಮ ಪದ್ಮಿನಿ, ಮನೆಗೆ ಬೀಗರು ಬಂದಿದ್ದಾರೆ, ಒಳಗ್ ಬನ್ನಿ ಅಂತ ಕರೆಯೋರಿಲ್ಲ, ಕೂತ್ಕೊಳ್ಳಿ ಅಂತ ಹೇಳೋರಿಲ್ಲ. ಅಯ್ಯೋ, ಕುತ್ಕೊಳ್ಳಿ ಮಾವ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ಮರ್ಯಾದೆ ತಾನಾಗೆ ಬರಬೇಕು, ಕೇಳಿ ಬರಬಾರ್ದು. ನಾನು ಸಿಟಿಗೆ ಹೋಗಿದ್ದೆ. ಅಲ್ಲಿ ನಿನಗಿಷ್ಟ ಅಂತ ಲಾಡು ತಗೊಂಡೆ. ಅದನ್ನೇ ನಿನಗೆ ಕೊಟ್ಟೋಗೋಣ ಅಂತ ಬಂದೆ. ತಗೋ. ನನ್ ಸೊಸೆಗೆ ನಾನ್ ಕೊಡದೆ ಇರ್ತೀನಾ? ನೋಡು, ಈ ಲಾಡು ತರನೇ ಗುಂಡಾಗಿ ಮಗು ಆಗ್ಲಿ. ಕೊಡು, ನಾನೇ ತಿನ್ನಿಸ್ತೀನಿ. ತಗೊಳಮ್ಮ. ಯಾಕಮ್ಮ, ಬೇಡವಾ? ಒಂದ್ಸಲ ಹೀಗೆ ಸ್ವೀಟ್ ಕೊಟ್ಟು ಅವಳಿಗೆ ಗರ್ಭಪಾತ ಮಾಡಿಸಿದೀರ, ನೆನ್ಪಿದೆ ಅನ್ಸುತ್ತೆ? ಆಗ ಅತ್ತೆ ಕೊಟ್ಟಿದ್ರು, ಈಗ ಮಾವನೇ ಖುದ್ದಾಗಿ ತಗೊಂಡ್ ಬಂದಿದ್ದಾರೆ. ಹೇಗ್ ತಗೊಳ್ಳಿ ಅಂತ ಭಯ ಆಗ್ತಿದೆ ಅವಳಿಗೆ, ಅಲ್ವಾ ಪದ್ಮಿನಿ? ಅದು ಹಾಗಲ್ಲ. ಅಣ್ಣ ಮುನೇಂದ್ರ, ಮನುಷ್ಯ ಒಂದು ಸರ್ತಿ ನಂಬಿಕೆ ಕಳ್ಕೊಂಡ್ಬಿಟ್ರೆ ಮುಗಿದೋಯ್ತು. ಮತ್ತೆ ಆ ನಂಬಿಕೆನ ಸಂಪಾದನೆ ಮಾಡೋದಕ್ಕೆ ತುಂಬಾನೇ ಕಷ್ಟಪಡ್ಬೇಕಾಗತ್ತೆ. ನಿನ್ನ ಮನೆ ಸೊಸೆಗೇನೆ ನಿನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಹೇಳು? ಯಾವ ನಂಬಿಕೆ ಮೇಲೆ ನಿನಗೆ ಓಟ್ ಹಾಕ್ತಾರೆ? ಆ ನಂಬಿಕೆ ಗಿಟ್ಟಿಸ್ಕೊಳ್ಳೋದಕ್ಕೆ ಅಲ್ವಾಪ್ಪ ಇಲ್ಲಿಗೆ ಬಂದು ನಾಟಕ ಆಡ್ತಿರೋದು. ಸಮಯ ಬಂದಾಗ ಕಾಲು ಹಿಡಿತಾರೆ, ಕೆಲಸ ಆಗ್ಬೇಕಾದ್ರೆ ನಾಟಕನೂ ಮಾಡ್ತಾರೆ. ನೋಡಿ, ನಾನು ಎಲ್ಲ ಮರೆತು ಒಂದಾಗೋಣ ಅಂತ ಅನ್ಕೊಂಡ್ರೆ ನೀವಿನ್ನ ನನ್ನ ಅನುಮಾನ ದೃಷ್ಟಿಯಿಂದಾನೇ ನೋಡ್ತಾ ಇದ್ದೀರಾ. ನೀವು ನನ್ನ ಮೇಲೆ ಅನುಮಾನ ಪಟ್ಟರೂ ಪರವಾಗಿಲ್ಲ, ಆದರೆ ನನ್ನ ಸೊಸೆ ಮುಂದೆ ನನಗೆ ಈ ಥರ